ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಇಂದು ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 24ನೇ ಸರಣಿಯಲ್ಲಿದ್ದೇವೆ. ಕಳೆದ ಸರಣಿಯಲ್ಲಿ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ಮದೀನಾಕ್ಕೆ ಹೇಗೆ ಹಿಜ್ರತ್ಗೆ ಹೋದರು, ವಲಸೆಗೆ ಹೋದರು ಎಂಬುದರ ವೃತ್ತಾಂತವನ್ನು ಕಳೆದ ಸೀರಿಯಲ್ನಲ್ಲಿ ನಾವು ಕೇಳಿದ್ದೇವೆ. ಆ ಹಿಜ್ರತ್ನ ಹಾದಿಯಲ್ಲಿ ನಡೆದಂತಹ ವಿವಿಧ ಘಟನಾವಳಿಗಳ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ನಾವು ಪ್ರಸ್ತಾಪಿಸಿದ್ದೇವೆ. ಅದರಲ್ಲಿ ಒಂದು ಸುರಾಕ ಬಿನ್ ಮಾಲಿಕ್ ಎಂಬ ಒಬ್ಬ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಹಿಂಬಾಲಿಸಿಕೊಂಡು ಬಂದನು. ಅವನ ಕುದುರೆ ಕೆಲವು ಬಾರಿ ಎಡವಿತು. ಕೊನೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದಿವ್ಯ ಸಹಾಯ ಇದೆ ಎಂದು ಗೊತ್ತಾಯಿತು. ಹಾಗೆ ಅವನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕ್ಷಮೆ ಕೇಳಿದನು ಮತ್ತು ಅವನಿಗೆ ಕ್ಷಮೆ ನೀಡಲಾಯಿತು ಮತ್ತು ಆ ವ್ಯಕ್ತಿ ಹಿಂದಿರುಗಿ ಹೋದರು. ಹೋಗುವ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುರಾಕ ಕಿಸ್ರಾನ ಕೈಬಳೆ ತೊಡುವಂತಹ ಸಂದರ್ಭದಲ್ಲಿ ನಿನ್ನ ಅವಸ್ಥೆ ಏನಾಗಿರಬಹುದು ಎಂದು ಕೇಳಿದರು. ಕಿಸ್ರಾ ಅಂತ ಹೇಳಿದರೆ ಪರ್ಷಿಯನ್ ಎಂಪೈರ್, ಪರ್ಷಿಯನ್ ಸಾಮ್ರಾಜ್ಯದ ದೊರೆ ಧರಿಸುವಂತಹ ಆ ಕೈಯ ಬಳೆ. ಮುಂದೆ ಅದು ಸಾಕ್ಷಾತ್ಕಾರಗೊಂಡಿತು. ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ಕಾಲದಲ್ಲಿ ಪರ್ಷಿಯನ್ ಸಾಮ್ರಾಜ್ಯ ಜಯವಾಯಿತು ಮತ್ತು ಸುರಾಕಾರಿಗೆ ಆ ಬಳೆಯನ್ನು ತೊಡಿಸಲಾಯಿತು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಭವಿಷ್ಯ ನುಡಿ, ಸತ್ಯ ಭವಿಷ್ಯ ನುಡಿ ಮತ್ತು ಒಂದು ಪವಾಡ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮೆ ಮಅಬದ್ ಎಂಬ ಒಂದು ಮಹಿಳೆ ವಾಸಿಸುತ್ತಿದ್ದಂತಹ ಡೇರೆಗೆ ತಮ್ಮ ಇಡೀ ಸಮೂಹದ ಜೊತೆಗೆ ಹೋದರು ಮತ್ತು ಅಲ್ಲಿ ಅವರ ಮೂಲಕ ಒಂದು ಗೊಡ್ಡು ಆಡಿನಲ್ಲಿಯೂ ಕೂಡ ಅದರ ಕೆಚ್ಚಲು ಹಾಲಿನಿಂದ ತುಂಬಿಕೊಂಡಿತು ಮತ್ತು ಆ ವೃತ್ತಾಂತವನ್ನು ಕೂಡ ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಉಮ್ಮೆ ಮಅಬದ್ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವ್ಯಕ್ತಿತ್ವದ ಬಗ್ಗೆ, ಅವರು ಹೇಗಿದ್ದರು, ಅವರು ನೋಡಲು ಹೇಗಿದ್ದರು ಇತ್ಯಾದಿಗಳ ಬಗ್ಗೆ ಸವಿವರವಾಗಿ ಹೇಳಿದ್ದನ್ನು ಕೂಡ ಕಳೆದ ಸರಣಿಯಲ್ಲಿ ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಕೊನೆಗೆ ಮದೀನಾವನ್ನೇ ಯಾಕೆ ಆಯ್ಕೆ ಮಾಡಲಾಯಿತು, ಮದೀನಾಕ್ಕೆ ಇರುವಂತಹ ವಿಶೇಷತೆ ಏನು ಎಂಬುದನ್ನು ಕೂಡ ನಾವು ಕಳೆದ ಸೀರಿಯಲ್ನಲ್ಲಿ ಪ್ರಸ್ತಾವಿಸಿದ್ದೇವೆ. ಎಂದು ಮುಂದುವರಿಯುತ್ತಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೋಗುವಂತಹ ಸಂದರ್ಭದಲ್ಲಿ, ಮದೀನಾಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಅರಬರ 2 ಗೋತ್ರಗಳಿದ್ದವು. ಒಂದು ಔಸ್ ಮತ್ತೊಂದು ಹಜ್ರಜ್. ಅವರ ನಡುವೆ ಯುದ್ಧ ನಡೆಯುತ್ತಿತ್ತು ಮತ್ತು ಇಸ್ಲಾಮಿನಿಂದಾಗಿ ಆ ಯುದ್ಧ ಕೊನೆಗೊಂಡಿತು ಮತ್ತು ಆ ಇಬ್ಬರು ಕೂಡ ಸಹೋದರರಾಗಿ ಮಾರ್ಪಟ್ಟರು. ಅದಲ್ಲದೆ 3 ಯಹೂದಿ ಗೋತ್ರಗಳು ಕೂಡ ಅಲ್ಲಿದ್ದವು. ಅವರ ಹೆಸರು, ಆ ಗೋತ್ರಗಳ ಹೆಸರು ಬನಿ ನಜೀರ್, ಬನಿ ಖೈನುಕಾ ಮತ್ತು ಬನಿ ಕುರೈದ. ಈ ಗೋತ್ರಗಳು ಕೂಡ ಪರಸ್ಪರ ಅವರಲ್ಲಿ ನಡುವೆಯೂ ಕೂಡ ಜಗಳ ಇತ್ತು ಮತ್ತು ಅವರಲ್ಲಿ ಕೆಲವರು ಔಸ್ನ ಪರವಾಗಿದ್ದರೆ, ಕೆಲವರು ಹಜ್ರಜ್ನ ಪರವಾಗಿದ್ದರು. ಆದ್ದರಿಂದ ಅವರ ನಡುವೆಯೂ ಕೂಡ ಪರಸ್ಪರ ಕಲಹ ನಡೆಯುತ್ತಿತ್ತು. ಹೀಗೆ ಇಸ್ಲಾಂ ಆ ಎಲ್ಲ ವ್ಯಕ್ತಿಗಳನ್ನು ಕೂಡ ಒಂದುಗೂಡಿಸಿತು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಕ್ಕೆ ಹೋದ ನಂತರ ಮೀಸಾಕ್ ಮದೀನಾ ಎಂಬ ಒಂದು ಸಂವಿಧಾನವನ್ನು ರಚಿಸಿದರು. ಅದು ಲಿಖಿತ ಸಂವಿಧಾನವಾಗಿತ್ತು. ಆ ಸಂವಿಧಾನದ ಮೂಲಭೂತವಾದಂತಹ ಉದ್ದೇಶ ಏನು ಅಂತ ಹೇಳಿದರೆ, ಅಲ್ಲಿ ಯಹೂದ್ಯರಿದ್ದರು, ಅರಬ್ ಗೋತ್ರದವರಿದ್ದರು, ಮುಸ್ಲಿಮರಿದ್ದರು. ಹೀಗೆ ಅದೊಂದು ಬಹುರೂಪಿ ಸಮಾಜವಾಗಿತ್ತು. ಬಹುರೂಪಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಲಿಖಿತ ಸಂವಿಧಾನವನ್ನು ರಚಿಸಿದರು. ಆ ಮೂಲಕ ಬಹುರೂಪಿ ಸಮಾಜ, ಇಸ್ಲಾಂ ನಿರ್ಮಾಣ ಮಾಡಿದಂತಹ ಮೊದಲ ಸಮಾಜ ಅದು ಬಹುರೂಪಿ ಸಮಾಜವಾಗಿತ್ತು. ಮತ್ತು ಬಹುರೂಪಿ ಸಮಾಜದಲ್ಲಿ ಹೇಗೆ ಸೌಹಾರ್ದದಿಂದ ಬದುಕಬೇಕು ಎಂಬುದಕ್ಕೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೂಪರೇಷೆಯನ್ನು ಕೊಟ್ಟರು. ಎಂದಿಗೂ ಕೂಡ ವಿಶ್ವದ ರಾಷ್ಟ್ರಗಳನ್ನು ನೋಡುವುದಾದರೆ ಹೆಚ್ಚಿನೆಲ್ಲ ರಾಷ್ಟ್ರಗಳು, ಹೆಚ್ಚಿನೆಲ್ಲ ಪ್ರದೇಶಗಳು ಅದು ಬಹುರೂಪಿ ಸಮಾಜವಾಗಿದೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದಂತಹ ಈ ಸೌಹಾರ್ದದ ಸಂದೇಶ, ಸಹಬಾಳ್ವೆಯ ಸಂದೇಶ, ಅದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ಸಂದೇಶವಾಗಿದೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾ ಯಾತ್ರೆ ಕೈಗೊಂಡು ಮೊದಲು ಕುಬಾ ಎಂಬ ಪ್ರದೇಶಕ್ಕೆ ತಲುಪಿದರು. ಮದೀನಾ ಅಥವಾ ಆಗಿನ ಕಾಲದಲ್ಲಿ ಅದರ ಹೆಸರು ಯಸ್ರಿಬ್ ಎಂದಾಗಿತ್ತು. ಆ ಪ್ರದೇಶ ಹೇಗಿತ್ತು ಅಂತ ಹೇಳಿದರೆ, ಒಂದು ಜನವಾಸ ಪ್ರದೇಶ, ಅನಂತರ ಖರ್ಜೂರದ ತೋಟ ಇರುವಂತಹ ಕೆಲವು ಪ್ರದೇಶಗಳು, ಮತ್ತೊಂದು ಜನವಾಸ ಪ್ರದೇಶ, ಅನಂತರ ಬರಡು ಭೂಮಿ ಅಥವಾ ಮರಳುಗಾಡು, ಅನಂತರ ಮತ್ತೆ ಜನವಾಸ ಪ್ರದೇಶ, ಇಂತಹ ಒಂದು ಪ್ರದೇಶವಾಗಿತ್ತು. ಅದರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಟ್ಟ ಮೊದಲು ತಲುಪಿದಂತಹ ಒಂದು ಪ್ರದೇಶ ಅಂತ ಹೇಳಿದರೆ ಅದು ಕುಬಾ ಎಂಬ ಒಂದು ಪ್ರದೇಶ.
ಅಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನೇಕ ದಿನ ವಾಸವಾಗಿದ್ದರು. ಕೆಲವು ಉಲ್ಲೇಖಗಳ ಪ್ರಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 2 ವಾರ ಅಥವಾ ಸುಮಾರು 14 ದಿನಗಳ ಕಾಲ ಅಲ್ಲೇ ವಾಸವಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಮೊಟ್ಟ ಮೊದಲು ಮಾಡಿದಂತಹ ಒಂದು ಕೆಲಸ ಯಾವುದು ಅಂತ ಹೇಳಿದರೆ, ಖುಬಾ ಎಂಬ ಒಂದು ಕೇಂದ್ರವನ್ನು ನಿರ್ಮಾಣ ಮಾಡಿದರು. ಮಸ್ಜಿದ್ ಖುಬಾ ಮಸೀದಿ ಎಂಬ ಒಂದು ಕೇಂದ್ರವನ್ನು ನಿರ್ಮಾಣ ಮಾಡಿದರು. ಈಗಿನಂತೆ ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ಮಾಣ ಮಾಡಿದಂತಹ ಮಸೀದಿ ಅದು ಕೇವಲ ಪ್ರಾರ್ಥನಾ ಸ್ಥಳ ಆಗಿರಲಿಲ್ಲ, ಬದಲಾಗಿ ಇಸ್ಲಾಮಿ ಸಮಾಜದ ಒಂದು ಕಾಂಪ್ಲೆಕ್ಸ್ ಆಗಿತ್ತು. ಅದು ಇಸ್ಲಾಮಿ ಸಮಾಜ ಅಥವಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ಮಿಸಿದಂತಹ ಒಂದು ಸಮಾಜ, ಆ ಸಮಾಜಕ್ಕೆ ಏನೆಲ್ಲ ಅವಶ್ಯಕತೆ ಇತ್ತೋ, ಅದರ ನಿರ್ವಹಣೆಗೆ ಏನೆಲ್ಲ ಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ಮಸೀದಿಯಿಂದ ಅವರು ನಿರ್ವಹಿಸುತ್ತಿದ್ದರು. ಅಂತಹ ಒಂದು ಮಸೀದಿಯನ್ನು ಅವರು ಸ್ಥಾಪಿಸಿದ್ದರು. ಇದರಲ್ಲಿ ಇಸ್ಲಾಮಿ ಸಮಾಜದಲ್ಲಿ ಮಸೀದಿಗೆ ಎಷ್ಟು ಪ್ರಾಮುಖ್ಯವಿದೆ ಮತ್ತು ಪ್ರಾರ್ಥನೆಗಿಂತ ಮಿಗಿಲಾದ ಎಂತಹ ಒಂದು ಪಾತ್ರವನ್ನು ಮಸೀದಿ ವಹಿಸಬೇಕಾಗಿದೆ ಎಂದು ಕೂಡ ಇದರಿಂದ ನಮಗೆ ವ್ಯಕ್ತವಾಗುತ್ತದೆ. ಈ ಮಸೀದಿಯ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿಯೂ ಕೂಡ ಪ್ರಸ್ತಾಪ ಬಂದಿದೆ. ಸೂರತು ತೌಬಾದ 108ನೇ ವಾಕ್ಯದಲ್ಲಿ ಅಲ್ ಮಸ್ಜಿದ್ ಉಸ್ಸಿಸ ಅಲ ತಕ್ವಾ ಮಿನ್ ಅವ್ವಲಿ ಯೌಮಿನ್ ಎಂಬ ಹೆಸರು ಬಂದಿದೆ. ಮೊದಲ ದಿನದಿಂದಲೇ ದೇವನ ಭಯಭಕ್ತಿಯ ಆಧಾರದಲ್ಲಿ ನಿರ್ಮಿಸಲ್ಪಟ್ಟಂತಹ ಮಸೀದಿ ಎಂಬ ಪ್ರಸ್ತಾಪ ಬಂದಿದೆ. ಅದು ಮಸ್ಜಿದುಲ್ ಖುಬಾ ಎಂಬ ಮಸೀದಿಗೆ ಇರುವಂತಹ ಒಂದು ಪ್ರಸ್ತಾಪವಾಗಿದೆ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ತಮ್ಮ ಒಂದು ವಚನದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ವುದು ಮಾಡಿ ಅಥವಾ ಅಂಗಸ್ನಾನ ಮಾಡಿ ಮಸ್ಜಿದುಲ್ ಖುಬಾಗೆ ಹೋಗಿ ಪ್ರಾರ್ಥನೆ ಮಾಡಿದರೆ ಒಂದು ಉಮ್ರಾ ಅಥವಾ ನಾವು ಸಾಮಾನ್ಯವಾಗಿ ಶಾರ್ಟ್ ಪಿಲ್ಗ್ರಿಮೇಜ್ ಅಂತ ಹೇಳ್ತೇವೆ, ಮಕ್ಕದಲ್ಲಿ ಹೋಗಿ ಅಲ್ಲಿ ನಿರ್ವಹಿಸುವಂತಹ ಪ್ರಾರ್ಥನೆ ಮತ್ತು ಅಲ್ಲಿ ನಿರ್ವಹಿಸುವಂತಹ ಉಮ್ರಾ ಎಂಬಂತಹ ಒಂದು ವಿಧಿ, ಅದನ್ನು ಸಾಮಾನ್ಯವಾಗಿ ಜನರು ತಮ್ಮ ಮನೆಯಿಂದ ಹೊರಟು ಮಕ್ಕಕ್ಕೆ ಹೋಗಿ ಮಾಡುತ್ತಾರೆ ಮತ್ತು ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಮಾಡಬಹುದಾಗಿದೆ. ಇನ್ನು ಕೇವಲ ಜುಲ್ಹಜ್ನಲ್ಲಿ ಮಾಡುವಂತಹ ಕರ್ಮ ಮತ್ತು ಅದರಲ್ಲಿ ಇತರ ಅನೇಕ ವಿಧಿಗಳು ಕೂಡ ಸೇರಿದೆ, ಅದನ್ನು ಹಜ್ ಎಂದು ಕರೆಯುತ್ತಾರೆ. ಆದ್ದರಿಂದ ಈ ಉಮ್ರಾ ಯಾತ್ರೆಗೆ ಹೋಗುವ ಅಷ್ಟು ಪುಣ್ಯ ಅವನಿಗೆ ಯಾರೇ ವ್ಯಕ್ತಿ ತನ್ನ ಮನೆಯಲ್ಲಿ ವುದು ಮಾಡಿ ಅನಂತರ ಮಸ್ಜಿದುಲ್ ಖುಬಾದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ, 2 ರಕಾತ್ ಪ್ರಾರ್ಥನೆ ನಿರ್ವಹಿಸಿದರೆ ಅವನಿಗೆ ಒಂದು ಉಮ್ರಾ ಮಾಡಿದಷ್ಟು ಪುಣ್ಯ ಲಭ್ಯವಾಗುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಎಂದಿಗೂ ಕೂಡ ಉಮ್ರಾಕ್ಕೆ ಹೋಗುವವರು ಸಾಮಾನ್ಯವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ಮಾಣ ಮಾಡಿದಂತಹ ಮೊದಲ ಮಸೀದಿ, ಅಲ್ಲಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಬಿಯುಲ್ ಅವ್ವಲ್ನ 12ನೇ ತಾರೀಕು ಮತ್ತು ಕ್ರಿಸ್ತಶಕ 622ರಂದು ಅಲ್ಲಿ ತಲುಪಿದ್ದರು. ಅದು ರಬಿಯುಲ್ ಅವ್ವಲ್ 12ನೇ ತಾರೀಕೆ ಆಗಿತ್ತು. ಮತ್ತು ಆ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಹದೀಸ್ನ ಆಧಾರದಲ್ಲಿ ನಮಗೆ ತಿಳಿದು ಬರುವಂತಹ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ, ಅಲ್ಲಿ 2 ರಕಾತ್ ನಮಾಜ್ ಮಾಡುವುದು ಅದು ಉಮ್ರಾದ ಪುಣ್ಯಕ್ಕೆ ತುಲ್ಯವಾದುದಾಗಿದೆ. ಆ ಸಂದರ್ಭದಲ್ಲಿ ಸಾಧ್ಯವಿದ್ದರೆ ಒಂದು ಎಚ್ಚರವನ್ನು ವಹಿಸಬೇಕು. ಅದೇನಂತ ಹೇಳಿದರೆ, ಆ ಮಸೀದಿಗೆ ಹೋಗುವುದಕ್ಕಿಂತ ಮೊದಲು ತನ್ನ ವಾಸಸ್ಥಳದಲ್ಲೇ ವುದು ಮಾಡಿ ಹೋಗಬೇಕು. ಯಾಕೆಂತ ಹೇಳಿದರೆ ಹದೀಸ್ನಲ್ಲಿ ಪ್ರಸ್ತಾಪ ಮಾಡಿದ್ದೇನಂತ ಹೇಳಿದರೆ, ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ವುದು ಮಾಡಿ ಮಸ್ಜಿದುಲ್ ಖುಬಾಗೆ ಹೋಗಿ 2 ರಕಾತ್ ನಮಾಜ್ ಮಾಡಿದರೆ ಅವನಿಗೆ ಉಮ್ರಾದ ಪುಣ್ಯ ಲಭ್ಯವಾಗುತ್ತದೆ ಎಂದು ಹೇಳಲಾಗಿದೆ. ಮತ್ತು ಖುಬಾ ತಲುಪಿದ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಅತ್ಯಂತ ಆಪ್ತರಾದ ಇತರ ಸಂಗಾತಿಗಳು ಬರುವವರೆಗೆ ಅಲ್ಲೇ, ಮುಂದಿನ ಯಾನಕ್ಕಿಂತ ಮೊದಲು ಅಲ್ಲೇ ಅವರು ಕಾದು ಕುಳಿತಿದ್ದರು. ಆ ಪೈಕಿ ಅವರ ಅತ್ಯಂತ ಪ್ರಮುಖವಾದಂತಹ ಸಂಗಾತಿ ಅವರು ಅಂತ ಹೇಳಿದರೆ ಅಲಿ ರದಿಯಲ್ಲಾಹು ತಾಲಾ ಮತ್ತು ಅಬೂಬಕರ್ ಸಿದ್ದೀಕ್ ಅವರ ಮಕ್ಕಳಾದ ಆಯಿಷಾ, ಅಸ್ಮಾ, ಅಬ್ದುಲ್ಲಾ ಮುಂತಾದವರು. ಅವರೆಲ್ಲರೂ ಬರುವುದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಯುತ್ತಿದ್ದರು. ಮತ್ತು ಅವರು ಬಂದ ನಂತರ ಅವರು ತಮ್ಮ ಯಾತ್ರೆಯನ್ನು ಮತ್ತೆ ಮುಂದುವರಿಸಿದರು. ಖುಬಾದಿಂದ ಹಿಡಿದು ಅವರು ಯಸ್ರಿಬ್ನ ಮತ್ತೊಂದು ಪ್ರದೇಶದ ಕಡೆಗೆ ಹೋದರು. ಮತ್ತು ಹಾಗೆ ಹೊರಡುವಂತಹ ಒಂದು ಸಮಯ ಅದು ಶುಕ್ರವಾರದ ದಿನವಾಗಿತ್ತು. ಆದರೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಯಾನವನ್ನು ಮುಂದುವರಿಸಿದರು. ಮತ್ತು ಮುಂದುವರಿಸಿದ ನಂತರ ಅಲ್ಲಿ ಬನಿ ಸಲೀಮ್ ಇಬ್ನ್ ಔಫ್ ಎಂಬ ಒಂದು ಪ್ರದೇಶ, ಅಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ನೇತೃತ್ವದಲ್ಲಿ ಮೊದಲ ಸಾಮೂಹಿಕ ಜುಮಾ ಪ್ರಾರ್ಥನೆ ಮಾಡಿದರು. ಮತ್ತು ಈ ಬನಿ ಸಲೀಮ್ ಇಬ್ನ್ ಔಫ್ ಆ ಪ್ರದೇಶದಲ್ಲಿ ನಡೆದಂತಹ ಜುಮಾ ಪ್ರಾರ್ಥನೆ, ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆ, ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ವಹಿಸಿದಂತಹ ಮೊಟ್ಟ ಮೊದಲ ಸಾಮೂಹಿಕ ಪ್ರಾರ್ಥನೆಯಾಗಿತ್ತು, ಮೊಟ್ಟ ಮೊದಲ ಸಾಮೂಹಿಕ ಜುಮಾ ಪ್ರಾರ್ಥನೆಯಾಗಿತ್ತು.
ಅದನ್ನು ಅವರು ಕುಬಾ ಮಸೀದಿಯಲ್ಲೂ ನಿರ್ವಹಿಸಲಿಲ್ಲ ಮತ್ತು ಮಸ್ಜಿದ್ ನಬವಿಯಲ್ಲೂ ನಿರ್ವಹಿಸಲಿಲ್ಲ. ಬದಲಾಗಿ ಕುಬಾದಿಂದ ಮಸ್ಜಿದ್ ನಬವಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ಪ್ರದೇಶ ಬನಿ ಸಲೀಮ್ ಇಬ್ನ್ ಔಫ್, ಅಲ್ಲಿ ಅವರು ನಿರ್ವಹಿಸಿದರು. ಮತ್ತು ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಇಡೀ ಸಂಗಾತಿಗಳ ಜೊತೆಗೆ ಮದೀನಾಕ್ಕೆ ಹೋಗಿ ತಲುಪಿದರು ಮತ್ತು ಮದೀನಾದಲ್ಲಿ ಅವರಿಗೆ ಭವ್ಯವಾದಂತಹ ಸ್ವಾಗತವನ್ನು ಕೊಡಲಾಯಿತು. ನಾವು ಈಗಾಗಲೇ ಹೇಳಿದ್ದೇವೆ, ತಲಾಲ್ ಬದರು ಅಲೈನಾ ಮಿನ್ ಸನ್ನಯಾತಿಲ್ ವದಾ ಅಂತ ಹೇಳಿದರೆ, ತಲಾಲ್ ಬದ್ರು ಅಂತ ಹೇಳಿದರೆ ಚಂದ್ರೋದಯವಾಯಿತು. ಮತ್ತು ಚಂದ್ರೋದಯ ಎಲ್ಲಿಂದ ಆಯಿತು ಅಂತ ಹೇಳಿದರೆ ಅಲ್ವದಾ ಎಂಬ ಕಣಿವೆಯ ಹಿಂದಿನಿಂದ ಹೊಸ ಚಂದ್ರೋದಯವಾಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಸ್ರಿಬ್ ತಲುಪಿದಾಗ ಅಲ್ಲಿದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬಯಸಿದರು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಮನೆಯಲ್ಲಿ ತಂಗಬೇಕು. ಎಲ್ಲರೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಆತಿಥ್ಯ ಕೊಡಲು ಉತ್ಸುಕರಾಗಿದ್ದರು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನನ್ನ ಒಂಟೆಯಾಗಿರುವಂತಹ ಕಸ್ವಾ, ಅವರ ಒಂಟೆ ಹೆಸರು ಕಸ್ವಾ ಎಂದಾಗಿತ್ತು, ಅದಕ್ಕೆ ಅಲ್ಲಾಹನೇ ಮಾರ್ಗದರ್ಶನ ಮಾಡುತ್ತಾನೆ ಎಲ್ಲಿಗೆ ಹೋಗಬೇಕೆಂದು, ಆದ್ದರಿಂದ ಅದು ಹೋಗುವಲ್ಲಿಗೆ ಹೋಗಲಿ ಎಂದು ಅವರು ಹೇಳಿದರು. ಹೀಗೆ ಒಂಟೆ ಮುಂದುವರಿಯಿತು ಮತ್ತು ಅಲ್ಲಿ ಯಸ್ರಿಬ್ ತಲುಪಿದ ನಂತರ ಅಲ್ಲಿ ಖರ್ಜೂರ ಒಣಗಿಸಲು ಒಂದು ಪ್ರದೇಶವನ್ನು ಗೊತ್ತುಪಡಿಸಲಾಗಿತ್ತು. ಆ ಪ್ರದೇಶಕ್ಕೆ ಹೋಗಿ ಅದು ಕುಳಿತುಕೊಂಡಿತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದು ನಮ್ಮ ಹೊಸ ಮಸೀದಿಯನ್ನು ನಿರ್ಮಿಸಬೇಕಾದಂತಹ ಸ್ಥಳ ಎಂದು ಹೇಳಿದರು. ಅಲ್ಲಿ ಅವರು ಹೊಸ ಮಸೀದಿ ಅಂದರೆ ಮಸ್ಜಿದ್ ನಬವಿ ಅದನ್ನು ನಿರ್ಮಿಸಬೇಕಾಗಿತ್ತು. ಈ ಸ್ಥಳ ಯಾರಿಗೆ ಸೇರಿದ್ದು ಎಂದು ಅವರು ಕೇಳಿದರು. ಆಗ ಈ ಸ್ಥಳ ಇಬ್ಬರು ಅನಾಥರು, ಅವರ ಹೆಸರು ಸಹಲ್ ಮತ್ತು ಸುಹೇಲ್, ಇಬ್ಬರೂ ಕೂಡ ಇಸ್ಲಾಂ ಸ್ವೀಕಾರ ಮಾಡಿದ್ದರು, ಅವರಿಗೆ ಸೇರಿದ್ದು. ಮತ್ತು ಈ ಪ್ರದೇಶವನ್ನು ಖರ್ಜೂರವನ್ನು ಒಣಗಿಸಲಿಕ್ಕಾಗಿ ಉಪಯೋಗಿಸಲಾಗುತ್ತದೆ ಎಂಬ ವಿಷಯ ಅವರಿಗೆ ತಿಳಿಯಿತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಇಬ್ಬರಿಗೂ ಕೂಡ ಸಂದೇಶ ಕಳುಹಿಸಿದರು. ಇಬ್ಬರು ಬಂದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಸೀದಿಯನ್ನು ನಿರ್ಮಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಆಗ ಸಹಲ್ ಮತ್ತು ಸುಹೇಲ್ ಇಬ್ಬರು ಅನಾಥರು, ಅವರು ಹೇಳಿದರು, ಅಲ್ಲಾಹನ ಒಂದು ಭವನದ ನಿರ್ಮಾಣ ಎಂದಾದರೆ ನಾವು ಈ ಪ್ರದೇಶವನ್ನು ನಾವು ಉಚಿತವಾಗಿ ಕೊಡುತ್ತೇವೆ ಎಂದು ಹೇಳಿದರು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕೆ ಸಿದ್ಧರಾಗಲಿಲ್ಲ. ಅವರು ಹೇಳಿದರು, ನಾವು ಇದನ್ನು ಖಂಡಿತವಾಗಿಯೂ ಕೂಡ ಹಣ ಕೊಟ್ಟೇ ಇದನ್ನು ಖರೀದಿಸುತ್ತೇವೆ ಎಂದು ಹೇಳಿದರು ಮತ್ತು ಹಣದ ವ್ಯವಸ್ಥೆ ಮಾಡಿದರು. ಮತ್ತು ಅಬೂ ಅಯ್ಯೂಬ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಹಣದ ವ್ಯವಸ್ಥೆ ಮಾಡಲಾಯಿತು ಮತ್ತು ಆ ಸ್ಥಳವನ್ನು ಎಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂಟೆ ಕುಳಿತುಕೊಂಡಿತೋ ಆ ಸ್ಥಳವನ್ನು ಖರೀದಿಸಲಾಯಿತು ಮತ್ತು ಅದನ್ನು ಮಸ್ಜಿದ್ ನಬವಿ ಅದನ್ನು ನಿರ್ಮಾಣ ಮಾಡಲಿಕ್ಕಾಗಿ ಗೊತ್ತುಪಡಿಸಲಾಯಿತು. ಹೀಗೆ ಒಂಟೆಗೆ ಅಲ್ಲಾಹನೇ ಮಾರ್ಗದರ್ಶನ ಮಾಡಿದನು ಎಲ್ಲಿಗೆ ಹೋಗಬೇಕೆಂದು, ಮತ್ತು ಈ ರೀತಿ ಒಂದು ರೀತಿಯಲ್ಲಿ ಅಲ್ಲಾಹನ ಮಾರ್ಗದರ್ಶನದಲ್ಲೇ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾರ್ಗದರ್ಶನದಲ್ಲಿ ಮಸ್ಜಿದ್ ನಬವಿಯ ಸ್ಥಳವನ್ನು ಗೊತ್ತುಪಡಿಸಲಾಯಿತು. ಅಲ್ಲಿಯವರೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ವಾಸ್ತವ್ಯ ಮತ್ತು ತಮ್ಮ ಮನೆಯ ಬಗ್ಗೆಯೂ ಆಲೋಚನೆ ಮಾಡಿರಲಿಲ್ಲ. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮದೀನಾದಲ್ಲಿ ವಾಸ್ತವ್ಯ ಮಾಡಬೇಕಾಗಿತ್ತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಇಲ್ಲಿ ನನ್ನ ತಾಯಿಯ ವಂಶಜರು ಯಾರಿದ್ದಾರೆ? ತಮಗೆಲ್ಲರಿಗೂ ಹಿಂದಿನ ನಮ್ಮ ಸೀರಿಯಲ್ನಲ್ಲಿ ಬಂದಿರುವಂತೆ ಗೊತ್ತೇ ಇದೆ, ಬನು ನಜ್ಜಾರ್ ಎಂಬ ಗೋತ್ರಕ್ಕೆ ಸೇರಿದವರಾಗಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಾಯಿ ಆಮಿನಾ ಅವರು ಬನು ನಜ್ಜಾರ್ ಗೋತ್ರಕ್ಕೆ ಸೇರಿದವರಾಗಿದ್ದರು. ಮತ್ತು ಅವರ ಕುಟುಂಬಸ್ಥರೇ ಆಗಿರುವಂತಹ ಖಾಲಿದ್ ಬಿನ್ ಝೈದ್ ಅಥವಾ ಅವರ ಅತ್ಯಂತ ಜನಜನಿತವಾದಂತಹ ಹೆಸರು ಯಾವುದು ಅಂತ ಹೇಳಿದರೆ ಅಬೂ ಅಯ್ಯೂಬ್ ಅನ್ಸಾರಿ, ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಹೇಳಿದರು, ಈ ಪ್ರದೇಶಕ್ಕೆ ಅತ್ಯಂತ ಹತ್ತಿರವಾದಂತಹ ಮನೆ ಅಂತ ಹೇಳಿದರೆ ಅದು ನನ್ನ ಮನೆ, ತಾವು ನಮ್ಮಲ್ಲೇ ತಂಗಬೇಕು ಎಂದು ಹೇಳಿದರು. ಅವರಿಗೆ ದೊಡ್ಡ ಮನೆ ಇತ್ತು ಮತ್ತು 2 ಅಂತಸ್ತುಗಳಿದ್ದು, ಅದರಲ್ಲಿ ಮೇಲಿನ ಅಂತಸ್ತು ಮತ್ತು ಕೆಳಗಿನ ಅಂತಸ್ತು. ಇದರಿಂದ ನಮಗೆ ವ್ಯಕ್ತವಾಗುವಂತಹ ಒಂದು ವಿಷಯ ಏನು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಜವಾಗಿಯೇ ಯಾರೇ ಆದರೂ ಕೂಡ ತಮ್ಮ ಕುಟುಂಬದ ಸಂಬಂಧ ಇರುವಂತಹ ವ್ಯಕ್ತಿಗಳೊಂದಿಗೆ ಇರಬಯಸುತ್ತಾರೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಮದೀನಾದಲ್ಲಿ ತಮ್ಮ ತಾಯಿಯ ಸಂಬಂಧಿಯಾದಂತಹ ಅಬೂ ಅಯ್ಯೂಬ್ ಅನ್ಸಾರಿ ಅವರ ಮನೆಯಲ್ಲೇ ಇರಬಯಸಿದರು ಮತ್ತು ಅಲ್ಲೇ ಅವರು ವಾಸ್ತವ್ಯ ಹೂಡಿದರು. ಹೀಗೆ ಅಬೂ ಅಯ್ಯೂಬ್ ಅನ್ಸಾರಿ ಅವರು 2 ಅಂತಸ್ತಿನ ಪೈಕಿ ಮೇಲಿನ ಅಂತಸ್ತಿನಲ್ಲಿ ಅವರು ಇದ್ದರು ಮತ್ತು ಕೆಳಗಿನ ಅಂತಸ್ತನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನೀಡಿದರು.
ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಒಂದು ರೀತಿಯಲ್ಲಿ ಅನುಕೂಲಕರವೂ ಆಗಿತ್ತು. ಯಾಕೆಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನೇಕರು ಬರ್ತಾಯಿದ್ರು, ಆದ್ದರಿಂದ ಕೆಳ ಅಂತಸ್ತು ಸೂಕ್ತವಾಗಿತ್ತು. ಆದರೆ ಸ್ವಲ್ಪ ದಿನಗಳ ನಂತರ ಒಮ್ಮೆ ಒಂದು ನೀರಿನ ತಂಬಿಗೆ ಬಿತ್ತು. ಆಗ ಅಬು ಅಯ್ಯೂಬ್ ಅನ್ಸಾರಿ ಅವರಿಗೆ ಒಂದು ಸಂಶಯ ಆಯಿತು, ಇದು ನೀರು ಕೆಳಗೆ ಹೋದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅದರಿಂದ ಉಪದ್ರ ಆಗ್ಬೋದು, ಅದರಿಂದ ಬೇಗ ಒಂದು ಕಂಬಳಿಯನ್ನು ತಂದು ಸ್ವಲ್ಪವೂ ನೀರು ಕೆಳಗೆ ಹೋಗದಂತೆ ಎಚ್ಚರ ವಹಿಸಿ ಅದನ್ನು ಅಲ್ಲಿಂದ ದೂರ ಮಾಡಿದರು. ಹೀಗೆ ಆ ಸಂದರ್ಭದಲ್ಲಿ ಅಬು ಅಯ್ಯೂಬ್ ಅನ್ಸಾರಿ ಅವರಿಗೆ ಏನು ತೋರಿತು ಅಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೆಳಗೆ ಮತ್ತು ನಾವು ಅವರ ಮೇಲೆ, ಇದು ನಿಜವಾಗಿಯೂ ಕೂಡ ಒಂದು ಗೌರವಾರ್ಹವಾದಂತಹ ಒಂದು ತೀರ್ಮಾನ ಅಲ್ಲ. ಆದ್ದರಿಂದ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಮತ್ತೆ ವಿನಂತಿ ಮಾಡಿಕೊಂಡರು. ಏನಂತ ಹೇಳಿದರೆ, ತಾವು ಮೇಲೆ ಬರಬೇಕು ಮತ್ತು ನಾವು ಕೆಳಗಿರುತ್ತೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನಮಗೆ ಕೆಳಗೆ ಒಳ್ಳೆಯದು. ಆದರೂ ಕೂಡ ಅಬು ಅಯ್ಯೂಬ್ ಅನ್ಸಾರಿ ಇದು ಗೌರವಕ್ಕೆ ಅತ್ಯಂತ ಪೂರಕವಾದ್ದಲ್ಲ ಎಂಬ ಕಾರಣಕ್ಕಾಗಿ ಎಷ್ಟಾದರೂ ಅದನ್ನು ಒಪ್ಪಲಿಕ್ಕೆ ಸಿದ್ಧರಿರಲಿಲ್ಲ. ಕೊನೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ಒತ್ತಾಯದ ಮೇರೆಗೆ ಮೇಲಂತಸ್ತಿನಲ್ಲಿ ವಾಸಿಸಲು ಸಿದ್ಧರಾದರು. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೆಲ ಕಾಲಗಳವರೆಗೆ ಅವರ ಮನೆಯಲ್ಲಿ ವಾಸವಾಗಿದ್ದರು. ಇನ್ನು ಮಸೀದಿಯ ನಿರ್ಮಾಣ ಆರಂಭ ಆಯಿತು. ಮಸ್ಜಿದ್ ನಬವಿ ಮೊದಲ ಆ ಮಸೀದಿಯ ನಿರ್ಮಾಣದಲ್ಲಿ ಕೆಲವಾರು ಬಾಗಿಲುಗಳನ್ನು ಮಾಡಲಾಯಿತು. ಆ ಬಾಗಿಲಿನ ಹೆಸರು ಬಾಬ್ ಜಿಬ್ರೀಲ್ ಮತ್ತು ಬಾಬುರ್ ರಹ್ಮಾ ಹಾಗೂ ಬಾಬುನ್ ನಿಸಾವನ್ನು ಮತ್ತೆ ಸೇರಿಸಲಾಯಿತು. ಮತ್ತು ಈ ಎಲ್ಲ ಬಾಗಿಲುಗಳು ಈಗಲೂ ಕೂಡ ಇದೆ. ಬಾಬ್ ಜಿಬ್ರೀಲ್ ಇದೆ, ಬಾಬ್ ರಹ್ಮಾ ಇದೆ, ಬಾಬುನ್ ನಿಸಾ ಕೂಡ ಇದೆ. ಬಾಬುನ್ ನಿಸಾ ಅಂತ ಹೇಳಿದರೆ ಮಹಿಳೆಯರಿಗೆ ಮಾತ್ರ ಇರುವಂತಹ ಒಂದು ಬಾಗಿಲು ಅದು ಈಗಲೂ ಕೂಡ ಮದೀನಾದಲ್ಲಿ ನೀವು ಕಾಣ್ಬೋದು. ಆದ್ದರಿಂದ ಅದು ಯಾಕೆ ಅದನ್ನು ತೆರೆಯಲಾಯಿತು ಅಂತ ಹೇಳಿದರೆ, ಮಹಿಳೆಯರು ಕೂಡ ಮೊದಲ ದಿನದಿಂದಲೇ ಮಸೀದಿಗೆ ಬರ್ತಾಯಿದ್ರು. ಸಾಮಾನ್ಯವಾಗಿ ಈ ಪ್ರಶ್ನೆ ಅನೇಕ ಸಂದರ್ಭದಲ್ಲಿ ಹೇಳ್ತದೆ, ಮಹಿಳೆಯರು ಮಸೀದಿಗೆ ಬರಬಹುದು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ನಿರ್ಮಿಸಿದಂತಹ ಮೊದಲ ಮಸೀದಿ, ಆರಂಭ ಕಾಲದಲ್ಲೇ ಅದಕ್ಕೆ ಗೊತ್ತುಪಡಿಸಲಾದಂತಹ ಒಂದು ಬಾಗಿಲಿನ ಹೆಸರು ಬಾಬುನ್ ನಿಸಾ. ಮತ್ತು ಮಹಿಳೆಯರು ವಿಶೇಷವಾಗಿ ಆ ಬಾಗಿಲಿನಿಂದ, ಬೇರೆ ಬಾಗಿಲಿನಿಂದಲೂ ಮಹಿಳೆಯರು ಪ್ರವೇಶ ಮಾಡಬಹುದಾಗಿತ್ತು. ಆದರೆ ಮಹಿಳೆಯರಿಗಾಗಿಯೇ ಒಂದು ವಿಶೇಷ ಬಾಗಿಲನ್ನು ತೆರೆಯಲಾಯಿತು. ಯಾಕೆಂದರೆ ಅವರು ಬೆಳಗಿನ ಸಮಯದಲ್ಲಿ ಪ್ರಭಾತದ ನಮಾಜಿಗೆ, ಮಗ್ರಿಬ್ ನಮಾಜಿಗೆ, ಇಶಾದ ನಮಾಜಿಗೆ ಕತ್ತಲೆಯ ಸಮಯ ಅದು. ಆದ್ದರಿಂದ ಮಹಿಳೆಯರಿಗೆ ಹೆಚ್ಚು ಸುರಕ್ಷಿತವಾದಂತಹ ಬಾಗಿಲು ಅಂತ ಹೇಳಿದರೆ ಮತ್ತು ಅನುಕೂಲಕರವಾದಂತಹ ಬಾಗಿಲು ಅಂತ ಹೇಳಿದರೆ ಮಹಿಳೆಯರಿಗೆ ಮಾತ್ರ ಇರುವಂತಹ ಬಾಗಿಲು. ಆದ್ದರಿಂದ ಅಂತಹ ಒಂದು ಬಾಗಿಲನ್ನು ಕೂಡ ತೆರೆಯಲಾಯಿತು. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಸೀದಿಯ ನಿರ್ಮಾಣ ಮಾಡಿದರು. ಅನಂತರ ಅನೇಕ ಬಾಗಿಲುಗಳು ಒಳಗೆ ಅಂತ ಹೇಳಿದರೆ ಮಸ್ಜಿದ್ ನಬವಿಗೆ ಹೊಂದಿಕೊಂಡು ಕೆಲವಾರು ಮನೆಗಳಿದ್ದವು. ಆ ಮನೆಯ ಬಾಗಿಲು ತೆರೆದರೆ ಅದು ಮಸೀದಿಯ ಒಳ ಪ್ರದೇಶಕ್ಕೆ ಅದರ ಮೂಲಕ ಹೋಗಬಹುದಾಗಿತ್ತು. ನಾವು ಇದು ಮೊದಲೇ ಹೇಳಿದಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮಗಾಗಿ ಒಂದು ಕೋಣೆಯನ್ನು ನಿರ್ಮಿಸಲು ಹೇಳಿದರು. ಅವರ ಪತ್ನಿ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರ ಕೋಣೆ ಅದು, ಹುಜ್ರತ್ ಆಯಿಷಾ. ಆ ಕೋಣೆ ಅದನ್ನು ಬಾಗಿಲು ತೆರೆದರೆ ಅದು ಮಸ್ಜಿದ್ ನಬವಿಗೆ ತೆರೆಯುತ್ತಿತ್ತು. ಹಾಗೆಯೇ ಕೆಲವಾರು ವ್ಯಕ್ತಿಗಳ ಬಾಗಿಲು ಕೂಡ ಇತ್ತು. ಇನ್ನು ಕೊನೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಾಲ ಬಂತು. ಆಗ ಹೇಳಿದರು, ಅವರ ನಿಧನದ ಕಾಲ ಬಂದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರುಗುಣಶಯ್ಯೆಯಲ್ಲಿದ್ದಾಗ ಅವರು ಹೇಳಿದರು, ಇನ್ನು ಮುಂದೆ ಯಾವ ಮನೆಯ ಬಾಗಿಲುಗಳು ಕೂಡ ಮಸ್ಜಿದ್ ನಬವಿಗೆ ನೇರವಾಗಿ ತೆರೆದುಕೊಳ್ಳುವುದಿಲ್ಲ. ಕೇವಲ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರ ಮನೆಯ ಬಾಗಿಲು ಮಾತ್ರ, ಅದಕ್ಕೆ ಮಾತ್ರ ಅವಕಾಶ ಇದೆ ಎಂದು ಹೇಳಿದರು. ಈ ಮೂಲಕ ಅವರು ಒಂದು ಸೂಚನೆಯನ್ನು ಏನು ಕೊಟ್ಟರು ಅಂತ ಹೇಳಿದರೆ, ನನ್ನ ಕಾಲಾನಂತರ ಈ ಖಿಲಾಫತ್ ಅಥವಾ ಆಡಳಿತಾಧಿಕಾರ, ಪ್ರಾತಿನಿಧ್ಯ ಅದನ್ನು ವಹಿಸುವಂತಹ ವ್ಯಕ್ತಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರಾಗಿದ್ದಾರೆ ಎನ್ನುವ ಸೂಚನೆಯನ್ನು ಅವರು ಕೊಟ್ಟರು. ಮತ್ತು ಎಲ್ಲ ಬಾಗಿಲುಗಳು ಅಂತ ಹೇಳಿದರೆ ಮನೆಗಳು, ಆ ಮನೆಯಲ್ಲಿ 2 ಬಾಗಿಲಿತ್ತು. ಒಂದು ಹಿಂದಿನಿಂದ ತೆರೆಯಲ್ಪಡುತ್ತದೆ, ಒಂದು ಮಸೀದಿಯ ಒಳಗೆ ಅದಕ್ಕೆ ಹೊಂದಿಕೊಂಡಿದೆ. ಆ ಮಸೀದಿಗೆ ಹೊಂದಿಕೊಂಡಿರುವಂತಹ ಎಲ್ಲ ಬಾಗಿಲುಗಳನ್ನು ಅವರು ಮುಚ್ಚಲು ಹೇಳಿದರು. ಮತ್ತು ಎಲ್ಲ ಹೊರಗಿನ ಬಾಗಿಲುಗಳು ಅದನ್ನು ಮಾತ್ರ ಉಪಯೋಗಿಸಬೇಕು. ಮಸೀದಿಗೆ ಹೊಂದಿಕೊಂಡಿರುವಂತಹ ಬಾಗಿಲು, ಅದನ್ನು ತೆರೆದ ತಕ್ಷಣ ಮಸೀದಿಗೆ ಪ್ರವೇಶ ಮಾಡುವಂಥ ಒಂದು ಅವಕಾಶ, ಅದು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ಮಾತ್ರ ಮೀಸಲು, ಬಾಕಿ ಎಲ್ಲ ಬಾಗಿಲುಗಳನ್ನು ಮುಚ್ಚಲಾಗುವುದು ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು. ಈ ಮೂಲಕ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರು ಮುಂದಿನ ಆಡಳಿತಾಧಿಕಾರಿ ಎಂಬುದರ ಸೂಚನೆಯನ್ನು ಅವರು ಕೊಟ್ಟರು. ಅದೇ ರೀತಿಯಲ್ಲಿ ಅವರು ಸುಫಾದ ಸ್ಥಾಪನೆ ಮಾಡಿದರು. ಸುಫಾ ಅಂತ ಹೇಳಿದರೆ ಒಂದು ತಂಗುವ ಸ್ಥಳ ಮತ್ತು
ವಿದ್ಯಾಭ್ಯಾಸ ಮಾಡುವಂತಹ ಸ್ಥಳ. ಆದ್ದರಿಂದ ಈ ಮೊದಲ ಮಸೀದಿ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಟ್ಟಿದಂತಹ ಮೊದಲ ಮಸೀದಿ, ಅದರಲ್ಲಿ ಛಾವಣಿ ಇರಲಿಲ್ಲ. ಛಾವಣಿ ಇದ್ದದ್ದು ಒಂದೇ ಪ್ರದೇಶದಲ್ಲಿ, ಅದಕ್ಕೆ ಸುಫಾ ಎಂದು ಹೇಳುತ್ತಾರೆ. ಸುಫಾ ಎಂದು ಹೇಳಿದರೆ ಛಾವಣಿ. ಎರಡು ಅರ್ಥ ಇದೆ ಸುಫಾಕ್ಕೆ, ಒಂದು ಛಾವಣಿ ಮತ್ತೊಂದು ಚಾವಡಿ. ಆದ್ದರಿಂದ ಚಾವಡಿ ಇರುವಂತಹ ಸ್ಥಳ ಅಥವಾ ಛಾವಣಿ ಇರುವಂತಹ ಸ್ಥಳ ಅದನ್ನು ಸುಫಾ ಎಂದು ಕರೆಯುತ್ತಾರೆ. ಈ ಸುಫಾದ ಸ್ಥಾಪನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದರು ಮತ್ತು ಅಲ್ಲಿ ಜನರು ತಮ್ಮ ಇಡೀ ಸಮಯವನ್ನು ಕಲಿಕೆಗಾಗಿ ವ್ಯಯಿಸ್ತಾ ಇದ್ದರು. ಇದು ಮದೀನಾದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪಿಸಿದಂತಹ ಮತ್ತೊಂದು ಪ್ರದೇಶ. ಮತ್ತು ಈ ಮಸೀದಿ ಎಂಬುದು ಕೇವಲ ಮಸೀದಿ ಆಗಿರಲಿಲ್ಲ. ಮಸೀದಿ ಎಂಬುದು ತಮಗೆ ಈಗಾಗಲೇ ಹೇಳಿದಂತೆ ಸುಫಾ ಎಂಬುದು ಒಂದು ಶಾಲೆಯಾಗಿತ್ತು. ಅದೇ ರೀತಿಯಲ್ಲಿ ಅದು ಒಂದು ತಂಗುವ ಸ್ಥಳ ಆಗಿತ್ತು. ಅದೇ ರೀತಿಯಲ್ಲಿ ಅಧಿಕಾರ ನಿರ್ವಹಣೆಗೆ ಮಸ್ಜಿದುನ್ ನಬವಿಯ ಪರಿಸರವನ್ನೇ ಉಪಯೋಗಿಸಲಾಗುತ್ತಿತ್ತು ಮತ್ತು ಸಲಹೆ ಸೂಚನೆಗಾಗಿ ಮತ್ತು ಆ ಕಾರಣಕ್ಕಾಗಿ ಸೇರಲು ಒಂದು ಪ್ರದೇಶವನ್ನು ಗೊತ್ತುಪಡಿಸಲಾಗಿತ್ತು. ಅದನ್ನು ನಮ್ಮ ಈಗಿನ ಕಾಲದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಹೇಳುವುದಾದರೆ ಪಾರ್ಲಿಮೆಂಟ್ ಎಂದು ಹೇಳುತ್ತಾರೆ. ಪ್ರತಿನಿಧಿಗಳು ಬರುತ್ತಾರೆ ಮತ್ತು ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ, ಆ ತೀರ್ಮಾನಗಳು ಆಗುತ್ತದೆ. ಇದನ್ನು ಪಾರ್ಲಿಮೆಂಟ್, ಶಾಸನ ಸಭೆ ಎಂದು ಹೇಳಲಾಗುತ್ತದೆ. ಅದಕ್ಕೂ ಕೂಡ ಒಂದು ಪ್ರದೇಶವನ್ನು ಗೊತ್ತುಪಡಿಸಲಾಗಿತ್ತು. ಅದೇ ರೀತಿಯಲ್ಲಿ ಯಾತ್ರಾರ್ಥಿಗಳು ಬಂದರೆ ತಂಗುವಂತಹ ಒಂದು ಸ್ಥಳವನ್ನು ಗೊತ್ತುಪಡಿಸಲಾಗಿತ್ತು. ಇನ್ನು ಮದೀನಾದಲ್ಲಿ ಮುಂದೆ ಸೈನಿಕ ಕಾರ್ಯಾಚರಣೆಗೆ ಅವಕಾಶ ಇತ್ತು. ಅದಕ್ಕೂ ಕೂಡ ಮಸ್ಜಿದುನ್ ನಬವಿಯ ಒಂದು ಪ್ರದೇಶವನ್ನೇ ಸೈನಿಕ ಕಾರ್ಯಾಚರಣೆಯ ಸಿದ್ಧತೆಗಳಿಗಾಗಿ ಮೀಸಲಿಡಲಾಗಿತ್ತು. ಇದರಿಂದ ನಮಗೆ ವ್ಯಕ್ತವಾಗುವುದು ಅಂತ ಹೇಳಿದರೆ, ಮಸೀದಿ ಆಗ ಕೇವಲ ಪ್ರಾರ್ಥನಾ ಸ್ಥಳ ಆಗಿರಲಿಲ್ಲ, ಬದಲಾಗಿ ಅದೊಂದು ಇಸ್ಲಾಮಿ ಸಮಾಜದ ಸರ್ವಾಂಗೀಣ ಅವಶ್ಯಕತೆಗಳ ಒಂದು ಕೇಂದ್ರವಾಗಿತ್ತು. ಅದೊಂದು ಕಾಂಪ್ಲೆಕ್ಸ್ ಆಗಿತ್ತು. ಮಸೀದಿ ಅಂತ ಹೇಳಿದರೆ ಒಂದು ಇಸ್ಲಾಮಿ ಕಾಂಪ್ಲೆಕ್ಸ್, ಸಂಕೀರ್ಣ ಆಗಿತ್ತು. ಅದರಲ್ಲಿ ಎಲ್ಲ ಕೆಲಸಗಳಿಗೆ ಅವಕಾಶ ಇತ್ತು. ಎಂದಿಗೂ ಕೂಡ ನಾವು ನೋಡ್ತೇವೆ ಪಾಶ್ಚಿಮಾತ್ಯ ಸಮಾಜದಲ್ಲಿ, ಅಮೆರಿಕದಂತಹ ರಾಷ್ಟ್ರಗಳಲ್ಲಿ, ಇಂಗ್ಲೆಂಡ್ನಂತಹ ರಾಷ್ಟ್ರಗಳಲ್ಲಿ, ಅಲ್ಲಿ ಸಮಾಜದ ಅವಶ್ಯಕತೆ ಏನು ಅಂತ ಹೇಳಿದರೆ ಮಸೀದಿಯಲ್ಲಿ ಎಲ್ಲ ಅವಶ್ಯಕತೆಗಳನ್ನು ಪೂರ್ತೀಕರಿಸಬೇಕಾಗುತ್ತದೆ. ಯಾಕಂತ ಹೇಳಿದರೆ ಅಂತಹ ಸಮಾಜ ಅದು. ಆ ಸಮಾಜದಲ್ಲಿ ಮಸೀದಿ ಅಂದರೆ ಒಂದು ಇಸ್ಲಾಮಿ ಸಂಕೀರ್ಣ ಆಗಬೇಕು. ಹಾಗೆ ಮಸೀದಿಗಳನ್ನು ಉಪಯೋಗಿಸಲಾಗುವಂತಹ ಉದಾಹರಣೆಗಳನ್ನು ನಾವು ಅಲ್ಲಿ ಕಾಣ್ತೇವೆ. ಮತ್ತು ಎಲ್ಲ ಕಡೆಗಳಲ್ಲಿಯೂ ಕೂಡ ಮಸೀದಿಗಳು ಆ ಪಾತ್ರವನ್ನೇ ನಿರ್ವಹಿಸಬೇಕಾದಂಥ ಅಗತ್ಯ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆರಂಭದಲ್ಲಿ ನಿರ್ವಹಿಸಿದಂತಹ ಮತ್ತೊಂದು ಕೆಲಸ ಅಂತ ಹೇಳಿದರೆ ಮವಾಹ ಅಥವಾ ಸಹೋದರತೆಯ ಸ್ಥಾಪನೆ. ಸಹೋದರಿಯ ಎಂಬ ಒಂದು ಸಂಸ್ಥೆಯನ್ನು ಕೂಡ ಅವರು ಕಟ್ಟಿ ಬೆಳೆಸಿದರು. ಅಂದರೆ ಮಕ್ಕಾದಿಂದ ಬಂದಂತಹ ಒಬ್ಬ ಮುಹಾಜಿರ್ ಮತ್ತು ಮದೀನಾದಲ್ಲಿರುವಂತಹ ಒಬ್ಬ ಅನ್ಸಾರಿ ಅಥವಾ ಸಹಾಯಕ, ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿದ್ದರು ಮತ್ತು ಹೇಳಿದರು, ನೀವು ಒಟ್ಟಿಗೆ ಒಂದು ಸಮೂಹ ಸ್ಫೂರ್ತಿಯೊಂದಿಗೆ ಕೆಲಸ ಮಾಡಿ. ಹಾಗೆ ಇಬ್ಬರನ್ನು ಜೋಡಿಸುವಾಗ ಅವರು ಇಬ್ಬರು ಹೊಂದಾಣಿಕೆಯಾಗುತ್ತಾರೋ ಇಲ್ಲವೋ ಎಂಬುದರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿದರು. ಬಹಳ ಆಯ್ಕೆ ಮಾಡಿದ ನಂತರ ಅವರು ಇಬ್ಬರನ್ನು ಜೋಡಿಸಿ ಒಂದು ಮವಾಹ ಅಥವಾ ಸಹೋದರ್ಯವನ್ನು ನಿರ್ಮಾಣ ಮಾಡಿದರು. ಉದಾಹರಣೆಗೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಮಕ್ಕಾದಿಂದ ಅಬ್ದುರ್ರಹ್ಮಾನ್ ಬಿನ್ ಔಫ್ ಬಂದಿದ್ದರು. ಒಳ್ಳೆಯ ವ್ಯಾಪಾರಿಯವರು. ಆದರೆ ತಮ್ಮ ವ್ಯಾಪಾರ, ವಹಿವಾಟು, ಹಣ, ಸಂಪತ್ತು ಎಲ್ಲವನ್ನು ಬಿಟ್ಟು ಅವರು ವಲಸೆ ಬಂದಿದ್ದರು. ಅವರಿಗೆ ಒಂದು ವ್ಯಾಪಾರಿಯ ಜೊತೆಗೆ ಸೇರಿಸುವುದೇ ಸೂಕ್ತವಾಗಿತ್ತು. ಆದ್ದರಿಂದ ಮದೀನಾದಲ್ಲಿ ಸಾದ್ ಬಿನ್ ರಬೀ ರದಿಯಲ್ಲಾಹು ತಾಲಾ ಅನ್ಹು ಎಂಬ ಒಬ್ಬ ವ್ಯಾಪಾರಿ ಇದ್ದರು. ಅವರು ಹೇಳಿದರು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಬ್ಬರನ್ನು ಜೋಡಿಸಿದರು. ಸಾದ್ ಬಿನ್ ರಬೀ ಬಹಳ ಒಂದು ಅತ್ಯಂತ ಉದಾರ ಮನಸ್ಸಿನ ವ್ಯಕ್ತಿಯಾಗಿದ್ದರು. ಅವರು ಹೇಳಿದರು, ನನಗೆ 2 ಮನೆ ಇದೆ, ಒಂದಕ್ಕಿಂತ ಹೆಚ್ಚು ವ್ಯಾಪಾರ ಇದೆ, ಆದ್ದರಿಂದ ಎಲ್ಲವೂ ಕೂಡ ಒಂದಕ್ಕಿಂತ ಹೆಚ್ಚಿದೆ, ಎಲ್ಲವನ್ನೂ ನಾನು ಕೊಟ್ಟು ಬಿಡ್ತೇನೆ ಎಂದವರು ಹೇಳಿದರು. ಆದರೆ ಅಬ್ದುರ್ರಹ್ಮಾನ್ ಬಿನ್ ಔಫ್ ಅವರು ಹೇಳಿದರು, ಬಾರಕ್ ಅಲ್ಲಾಹು ಮಾಲಕ್ ವ ಬಾರಕ್ ಅಲ್ಲಾಹು ಅಹ್ಲಕ್, ನಿಮಗೆ ನಿಮ್ಮ ಹಣ ಶುಭವಾಗಲಿ, ನಿಮ್ಮ ಸಂತಾನವೂ ಶುಭವಾಗಲಿ. ಅವರ ಒಂದು ಪತ್ನಿಗೆ ವಿವಾಹ ವಿಚ್ಛೇದ ನೀಡಿ ಆ ಪತ್ನಿಯನ್ನು ಕೂಡ ಅಬ್ದುರ್ರಹ್ಮಾನ್ ಬಿನ್ ಔಫ್ರೊಂದಿಗೆ ವಿವಾಹ ಮಾಡಿಸಲು ಅವರು ಸಿದ್ಧರಿದ್ದರು. ಇದು ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ಸ್ವಲ್ಪ ಭಿನ್ನವಾಗಿ ಕಾಣ್ತದೆ. ಆದ್ದರಿಂದ ಯಾವುದೇ ಇಂತಹ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಬೇರೊಂದು ಸಂಸ್ಕೃತಿ ಮತ್ತು ಬೇರೊಂದು ಕಾಲದಲ್ಲಿ ಅದೆಲ್ಲವೂ ಕೂಡ ಬಹಳ ಸಹಜವಾದ್ದಾಗಿತ್ತು. ಆದ್ದರಿಂದ ಅದು ಆ ಕಾಲದಲ್ಲಿ ಬಹಳ ಸಹಜವಾದ್ದು ಮತ್ತು ಆ ಸಂಸ್ಕೃತಿಯಲ್ಲಿ ಬಹಳ ಸಹಜವಾದ್ದು. ಆದರೆ ನಮ್ಮ ಕಾಲದಲ್ಲಿ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಇಂತಹ ತೀರ್ಮಾನಗಳನ್ನೆಲ್ಲ ನಾವು ಕೇಳುವಾಗ, ಪತ್ನಿಗೆ ವಿಚ್ಛೇದ ನೀಡಿ, ಒಂದಕ್ಕಿಂತ ಹೆಚ್ಚು ಪತ್ನಿ ಇದ್ದರೆ ಒಂದು ಪತ್ನಿಗೆ ವಿಚ್ಛೇದ ನೀಡಿ ನೀವು ವಿವಾಹವಾಗಿ ಎಂದು ಹೇಳುವುದು ಪ್ರಾಯಶಃ ಇಂದಿನ ಸಂಸ್ಕೃತಿ ಮತ್ತು ಇಂದಿನ ಕಾಲದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಅದು ಹೇಗೆ ಸಾಧ್ಯ ಎಂದು ಜನರು ಕೇಳ್ಬೋದು. ಆದರೆ ಇದನ್ನೆಲ್ಲ, ಇಂತಹ ವಿಷಯಗಳನ್ನು ಯಾವಾಗಲೂ ಅರ್ಥ ಮಾಡಿಕೊಳ್ಳುವಾಗ ಆಗಿನ ಕಾಲ ಮತ್ತು ಆಗಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಅಬ್ದುರ್ರಹ್ಮಾನ್ ಬಿನ್ ಔಫ್
ರಲ್ಲಿದ್ದಂತಹ ಒಂದು ವಿನೀತತೆ ಮತ್ತು ಸಾದ್ ಬಿನ್ ರಬಿ ಅವರಲ್ಲಿದ್ದಂತಹ ಒಂದು ಮನೋವೈಶಾಲ್ಯ ಎರಡನ್ನೂ ಸೂಚಿಸುತ್ತದೆ. ಆದ್ದರಿಂದ ಅವರು ಸಾದ್ ಬಿನ್ ರಬಿ ಅವರಿಂದ ಕೇವಲ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದಂತಹ ಮಾರ್ಗದರ್ಶನವನ್ನು ಮಾತ್ರ ಪಡೆದರು ಮತ್ತು ಅವರೊಟ್ಟಿಗೆ ಹೋದರು, ಅವರ ಜೊತೆಗಿದ್ದರು. ಹೀಗೆ ಅಬ್ದುರಹ್ಮಾನ್ ಬಿನ್ ಔಫ್ ಕೆಲವು ಕಾಲಗಳ ನಂತರ ದೊಡ್ಡ ವ್ಯಾಪಾರಿಯಾಗಿ ಮಾರ್ಪಟ್ಟರು. ಈ ಸಹಯೋಗದ ಮೂಲಕ ಈ ಯಾವುದೇ ಬೆಳವಣಿಗೆಗೆ ಸಹಯೋಗ ಬಹಳ ಮುಖ್ಯ, ಸಹಾಯ ಬಹಳ ಮುಖ್ಯ, ಹೊಂದಾಣಿಕೆ ಬಹಳ ಮುಖ್ಯ, ಸ್ನೇಹ ಬಹಳ ಮುಖ್ಯ. ಇದನ್ನೆಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಮನನ ಮಾಡಿಕೊಂಡಿದ್ದರು. ಹಾಗೆಯೇ ಮದೀನಾದಲ್ಲಿ ಅನೇಕ ಭೂಮಾಲಕರಿದ್ದರು. ಮಕ್ಕದಿಂದ ಅನೇಕ ಮಂದಿ ರೈತರು ಬಂದಿದ್ದರು, ಅವರಿಬ್ಬರನ್ನು ಜೋಡಿಸಿದರು. ಹೀಗೆ ರೈತರು ಮತ್ತು ಭೂಮಾಲಕರ ಒಂದು ಸಹಯೋಗದಿಂದ ಅವರಿಬ್ಬರಿಗೂ ಕೂಡ ಪ್ರಯೋಜನ ಆಯಿತು. ಇದು ಮವಾಹ ಎಂಬಂತಹ ಒಂದು ಕಲ್ಪನೆ, ಸಹೋದರಿಯ ಎಂಬಂತಹ ಒಂದು ಕಲ್ಪನೆ, ಅದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ಥಾಪಿಸಿದರು. ಮತ್ತು ಅದರ ಕಲ್ಪನೆ ಬೇರೆ ಬೇರೆ ರೀತಿಯಲ್ಲಿ ಇಂದಿಗೂ ಕೂಡ ಕೆಲವು ಸಮಾಜದಲ್ಲಿ ಇಬ್ಬರು ಸಹಯೋಗದೊಂದಿಗೆ ಕೆಲಸ ಮಾಡುವುದು ಅದು ಕೊನೆಗೊಂಡಿಲ್ಲ. ಅದರ ಉಪಯೋಗ ಈಗಲೂ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇತ್ತು, ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ಸ್ಥಾಪಿಸಿದರು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ನಿಯಮವನ್ನು ಜಾರಿಗೆ ತಂದರು. ಅದೇನಂತ ಹೇಳಿದರೆ 5 ಹೊತ್ತಿನ ನಮಾಜಿಗೆ ಎಲ್ಲರೂ ಕಡ್ಡಾಯವಾಗಿ ಬರಬೇಕು. ಯಾಕೆಂತ ಹೇಳಿದರೆ ಒಂದು ಹೊಸ ಸಮಾಜದ ನಿರ್ಮಾಣ, ಅದರಲ್ಲಿ ಯಾರು ಸತ್ಯ ವಿಶ್ವಾಸಿಗಳು, ಯಾರು ಕಪಟ ವಿಶ್ವಾಸಿಗಳು, ಯಾರು ದುರ್ಬಲ ವಿಶ್ವಾಸಿಗಳು, ಯಾರು ನಿಜವಾಗಿಯೂ ಕೂಡ ಬದ್ಧತೆ ಇರುವವರು ಎಂದು ಕಂಡುಕೊಳ್ಳುವುದು ಬಹಳ ಮುಖ್ಯವಾಗಿತ್ತು. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 5 ಹೊತ್ತಿನ ನಮಾಜಿಗೆ ಬರುವುದು ಕಡ್ಡಾಯ ಎಂದು ಹೇಳಿದರು. ಮತ್ತು ಎಲ್ಲರೂ ಚಾಚೂ ತಪ್ಪದೆ ಎಂತಹ ಅವಶ್ಯಕತೆ ಇದ್ದರೂ ಕೂಡ ಅವರಿಗೆ ಅನಿವಾರ್ಯತೆ ಇಲ್ಲದೆ ಹೋದರೆ ಮತ್ತು ಅವರು ಯಾತ್ರೆಯಲ್ಲಿ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಕೂಡ ಮಸೀದಿಗೆ ಬರ್ತಾಯಿದ್ರು. ಅಂತಹ ಒಂದು ನಿಯಮವನ್ನು ಜಾರಿಗೆ ತರುವುದು ಆ ಸಮಾಜದಲ್ಲಿ ಬಹಳ ಅವಶ್ಯಕತೆಯಾಗಿತ್ತು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಎಲ್ಲ ಸಂಸ್ಥೆಗಳ ಮೂಲಕ ಒಂದು ಸುಂದರವಾದ ಇಸ್ಲಾಮೀ ಸಮಾಜವನ್ನು ಮದೀನಾ ಅಥವಾ ಆಗಿನ ಕಾಲದಲ್ಲಿ ಯಸ್ರಿಬ್ ಎಂದು ಹೇಳುವಂತಹ ಸಮಾಜದಲ್ಲಿ ನಿರ್ಮಾಣ ಮಾಡಿದರು. ಇಲ್ಲಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದೀನಾ ಜೀವನ ಆರಂಭಗೊಳ್ಳುತ್ತದೆ. ಇನ್ನು ಮದೀನಾ ಜೀವನದ ಮತ್ತಷ್ಟು ವಿವರಗಳು ಅದನ್ನು ನಾವು ಮುಂದಿನ ಸರಣಿಯಲ್ಲಿ ಕೇಳೋಣ, ತಿಳಿಯೋಣ, ಅರಿತುಕೊಳ್ಳೋಣ. ಆದರೆ ಮುಂದಿನ ಸರಣಿ ರಮದಾನ್ನ ನಂತರ ನಡೆಯಲಿರುವುದು. ನಾವು 24ನೇ ಸಂಚಿಕೆಯಲ್ಲಿ ಈ ರಮದಾನ್ ಬರುವುದರಿಂದ ಅದರ ಕೊನೆ ಅನಂತರ 25ನೇ ಸಂಚಿಕೆ ನಾವು ರಮದಾನ್ನ ನಂತರ ಅದನ್ನು ಆರಂಭಿಸಲಿಕ್ಕಿದ್ದೇವೆ. ರಮದಾನ್ನ ಸಂದರ್ಭದಲ್ಲಿ ಈ ಸೀರತ್ ಸಂಚಿಕೆಗಳು ಇದೆಲ್ಲವೂ ಕೂಡ ಬಹಳ ಉಪಯುಕ್ತವಾದ್ದು. ರಮದಾನ್ನಲ್ಲಿ ಕಲಿಯಬೇಕಾದಂಥ ಒಂದು ವಿಷಯ. ರಮದಾನ್ನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಬಗ್ಗೆ ಕಲಿಯುವುದು ಬಹಳ ಪುಣ್ಯದಾಯಕ. ಆದ್ದರಿಂದ ಅದನ್ನು ಪ್ರತಿನಿತ್ಯ ಈಗಾಗಲೇ 24 ಶೀರ್ಷಿಕೆಗಳು ಬಂದಿವೆ ಮತ್ತು 24 ಸಂಚಿಕೆಗಳು ಬಂದಿವೆ. ಆದ್ದರಿಂದ ದಿನಕ್ಕೊಂದರಂತೆ ತಾವು ಅದನ್ನು ಕೇಳಲು ಪ್ರಯತ್ನಿಸಿ ಮತ್ತು ರಮದಾನ್ನಿಂದ ಪೂರ್ಣವಾದ ಪ್ರಯೋಜನವನ್ನು ಪಡೆಯಿರಿ. ರಮದಾನ್ನ ನಂತರ ನಾವು ಮತ್ತೆ ಸಿಗೋಣ, ಮತ್ತಷ್ಟು ಕಲಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.